ನಂದಿನಿ ಪ್ಯಾಕೆಟ್ನ ಹಾಲಿನಿಂದ ನಾವು ಇಷ್ಟೊಂದು ಬೆಣ್ಣೆನ ಆರಾಮಾಗಿ ಮನೆಯಲ್ಲಿ ಸುಲಭವಾಗಿ ತೆಗೆದುಕೊಳ್ಬೋದು. ಸೊ ಶುದ್ಧವಾದ ಬೆಣ್ಣೆ ಅಂತಲೇ ಹೇಳ್ಬೋದು. ಸೊ ಇದನ್ನು ನಂದಿನಿ ಬೆಣ್ಣೆ ಅಂತಲೂ ಕೂಡ ನೀವು ಕರಿಬೋದು. ಸೊ ಬಹಳ ಈಸಿಯಾಗಿ ಮನೆಯಲ್ಲಿಯೇ ತುಂಬಾ ಶುದ್ಧವಾಗಿರೋಂತಹ ಬೆಣ್ಣೆನ ನಾವು ತೆಗೆದುಕೊಳ್ಬೋದು. ಸೊ ಏನು ಕಲಬೆರಕೆ ಇಲ್ಲ, ಏನಿಲ್ಲ, ಪ್ಯೂರ್ ಆಗಿರೋಂತಹ ಬೆಣ್ಣೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಬಂದು ಮನೆಯಲ್ಲಿ ಹೇಗೆ ನಾವು ಬೆಣ್ಣೆನ ರೆಡಿ ಮಾಡ್ಕೋಬೋದು ಅಂತೇಳಿ ನೋಡೋಣ. ಸೊ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ. ತಡ ಮಾಡೋದು ಬೇಡ. ಯಾರೆಲ್ಲ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಅಗೇನ್ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಹಾಲಿನ ಕೆನೆನ ಸ್ಟೋರ್ ಮಾಡಿ ಇಟ್ಟಿದ್ದೆ. ಸೊ ಇದು ಸುಮಾರು 1 ತಿಂಗಳಿಂದ ಶೇಖರಿಸಿ ಇಟ್ಟಿರೋ ಅಂಥದ್ದು. ಸೊ ಹಾಲನ್ನು ಚೆನ್ನಾಗಿ ಕುದಿಸಿ ಕಾಯಿಸಿ ನಂತರ ದಪ್ಪ ಕೆನೆನ ಈ ರೀತಿಯಾಗಿ ತೆಗೆದುಬಿಟ್ಟು ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಇವಾಗ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಇದು ಒಂದು ರೂಮ್ ಟೆಂಪ್ರೇಚರ್ಗೆ ಬಂದ ನಂತರ ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ, ಇವಾಗ ಒಂದು ಬೌಲ್ಗೆ ಹಾಕಿಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ಸೊ ಬೌಲ್ಗೆ ಹಾಕಿ ಈ ರೀತಿಯಾಗಿ ಪೀಸಸ್ನಾಗಿ ಮಾಡ್ಕೊಳ್ಳಿ. ಸೊ ಬಹಳ ಚೆನ್ನಾಗಿರುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಒಂದು ಗಟ್ಟಿಯಾಗಿರೋವಂತಹ ಬೆಣ್ಣೆ ನಮಗೆ ಸಿಗುತ್ತೆ. ಸೊ ಮನೆಯಲ್ಲೇ ಶುದ್ಧವಾಗಿರೋವಂಥ ಬೆಣ್ಣೆನ ನಾವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಪೀಸಸ್ನನ್ನಾಗಿ ಮಾಡ್ಕೊಳ್ಳಿ. ಸೊ ಇದನ್ನು 1 ಮಂತಿಂದ ನಾನು ಶೇಖರಿಸಿ ಇಟ್ಟಿರೋದಾದ್ರಿಂದ ಸ್ವಲ್ಪ ಜಾಸ್ತಿನೇ ಇದೆ. ಸುಮಾರು ಒಂದು 2 ಲೀಟ್ರ್ ಅಂತಲೂ ಡೈಲಿ ಆದರೂ ಸೊ ಕೆನೆನ ತೆಗೆದುಬಿಟ್ಟು ಈ ರೀತಿಯಾಗಿ ಶೇಖರಿಸಿ ಇಟ್ಟಿರೋವಂಥದ್ದು. ಸೊ ಇದನ್ನು ಇವಾಗ ಈ ರೀತಿಯಾಗಿ ಎಲ್ಲ ಪೀಸಸ್ನನ್ನಾಗಿ ಮಾಡ್ಕೊಳ್ಳಿ ಮೊದಲಿಗೆ. ನಂತರ ನಾನು ಇದಕ್ಕೆ ಇವಾಗ ಮೊಸರನ್ನ ಹಾಕಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಇದು ಏಕೆಂತ ಹೇಳಿದ್ರೆ ಎಪ್ಪಾಗಬೇಕು. ಸೊ ಹಾಗಾಗಿ ಸೊ ಓವರ್ ನೈಟ್ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರನ್ನ ಹಾಕಿಬಿಟ್ಟು. ಇಲ್ಲಿ ನೋಡಿ, ನಾನು ಇವಾಗ ಓವರ್ ನೈಟ್ ಬಿಟ್ಬಿಟ್ಟು ಮಾರ್ನಿಂಗ್ ಇದನ್ನು ತೆಗಿತಾ ಇರೋದು. ಸೊ ಚೆನ್ನಾಗಿ ಎಪ್ಪಾಗಿದೆ. ಸೊ ಈ ಕಡೆ ನಾನಿವಾಗ ಒಂದು ಕೋಲ್ಡ್ ವಾಟರ್ನ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ. ಸೊ ಕೋಲ್ಡ್ ವಾಟರು ಕೂಡ ಬೇಕಾಗುತ್ತೆ. ನಂತರ ಆಮೇಲೆ ನಾನು ಇದನ್ನು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕ್ಕೊಳ್ಳಿ. ಸೊ ಹಾಕ್ಬಿಟ್ಟು ಒಂದು ಸರಿ ಗ್ರೈಂಡ್ ಮಾಡಿ. ನಂತರ ಕೋಲ್ಡ್ ವಾಟರ್ನ ಸ್ವಲ್ಪನೇ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಚೆನ್ನಾಗಿ. ಒಂದು 10 ಮಿನಿಟ್ಸ್ ಆದರೂ ಇದನ್ನು ಗ್ರೈಂಡ್ ಮಾಡಬೇಕು. ಆಮೇಲೆ ಇದನ್ನು ಒಂದು ಪಾತ್ರೆ ಒಳಗೆ ಹಾಕಿಬಿಡಿ. ಸೊ ನೋಡಿ, ಗಟ್ಟಿಗೆ ಆಲ್ರೆಡಿ ಇದು ಬೆಣ್ಣೆ ಕನ್ವರ್ಟ್ ಆಗಿದೆ. ಸೊ ನೆಕ್ಸ್ಟು ಉಳಿದಿರೋಕ್ಕಂಥದ್ದು ಎಲ್ಲದನ್ನೂ ಕೂಡ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಒಂದು ಪಾತ್ರೆ ಒಳಗೆ ಹಾಕಿಬಿಡಿ. ನೆಕ್ಸ್ಟ್ ಇವಾಗ ಈ ಮಸಿಯೋದು ಬರುತ್ತಲ್ವ, ಸೊ ಈ ಮಜ್ಜಿಗೆ ಮೊಸರು ಕಡಿಯೋದು, ಸೊ ಅದರಲ್ಲಿ ನೀವು ಇವಾಗ ನೋಡ್ತಾ ಇರ್ಬೋದು, ಕಡಿತಾ ಇರುವಾಗಲೇ ಎಷ್ಟೊಂದು ಬೆಣ್ಣೆ ಮೇಲ್ಗಡೆ ಬಂದಿದೆ ಅಂಥೇಳಿ. ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ, ತೆಗೆದುಬಿಟ್ಟು ಒಂದು ಕೋಲ್ಡ್ ವಾಟರ್ಗೆ ಸೊ ಇವಾಗ ಹಾಕಿ ಇಟ್ಟಿದ್ದೀನಿ. ನೋಡಿ ಎಷ್ಟೊಂದು ಬೆಣ್ಣೆ, ಬಹಳ ಚೆನ್ನಾಗಿರುತ್ತೆ. ಸೊ ಏನು ವೇಸ್ಟ್ ಮಾಡ್ದೇ ನಾವು ಆರಾಮಾಗಿ ಮನೆಯಲ್ಲಿ ಒಂದು ಶುದ್ಧವಾಗಿರೋಂತಹ ಬೆಣ್ಣೆನ ನಾವು ತೆಗೆದುಕೊಳ್ಬೋದು. ಸೊ ಇದನ್ನು ಇವಾಗ ಒಂದು ಸ್ವಲ್ಪ ಟೈಮ್ ಬಿಟ್ಟಾದಮೇಲೆ ಫ್ರಿಜ್ನಲ್ಲಿ ಇಟ್ಬಿಟ್ಟು ಸೊ ಇದನ್ನು ಆವಾಗ ಗಟ್ಟಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಉಂಡೆ ಕಟ್ಕೊಂಡು ಇಟ್ಕೋಬೋದು. ನಾವು ತುಪ್ಪನ ನೆಕ್ಸ್ಟ್ ಕಾಯಿಸ್ಬೇಕಾದ್ರೂ ಕೂಡ ಕಾಯಿಸ್ಕೋಬೋದು. ಹಾಗೆಯೇ ಬೇಕಿದ್ರೆ ಬ್ರೆಡ್ಡಿಗೆ ಇಲ್ಲ ದೋಸೆಗೆಲ್ಲ ಹಚ್ಕೊಂಡು ಬೇಕಾದರೆ ತಿನ್ಬೋದಲ್ವ. ಸೊ ಹಾಗೆಯೇ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಸೊ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮುಂದಿನ ಒಂದು ವಿಶೇಷವಾಗಿರೋವಂತಹ ಟಾಪಿಕೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೇಕ್ ಕೇರ್ ಎಲ್ರಿಗೂ. ಬಾಯ್.